ಕಲಬುರಗಿಯ ಜೇವರ್ಗಿ ಬಳಿ ಭೀಕರ ಕಾರು ಅಪಘಾತ ಸಂಭವಿಸಿದ್ದು ಮಹಂತೇಶ್ ಬೀಳಗಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಐಎಎಸ್ ಅಧಿಕಾರಿ ಮಹಂತೇಶ್ ಬೀಳಗಿ ದುರ್ಮರಣವನ್ನಪ್ಪಿದ್ದು ಸಂಬಂಧಿಕರ ಮದುವೆಗೆ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಜೇವರ್ಗಿ ತಾಲೂಕಿನ ಗೌನಹಳ್ಳಿ ಬಳಿ ಕಾರು ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಸಂಬಂಧಿಕರಾದ ಈರಣ್ಣ ಬೀಳಗಿ, ಶಂಕರ ಬೀಳಗಿ ಸಾವನ್ನಪ್ಪಿದ್ದು ಕಾರು ಚಾಲಕ ಮಹಂತೇಶ್ ಬೀಳಗಿ ಸ್ನೇಹಿತನಿಗೆ ಗಂಭೀರವಾಗಿ ಗಾಯವಾಗಿತ್ತು. ವಿಜಯಪುರದಿಂದ ಕಲಬುರಗಿಗೆ ಆಗಮಿಸುತ್ತಿದ್ದಂತಹ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದ್ದು ಐಎಎಸ್ ಅಧಿಕಾರಿ ಮಹಂತೇಶ್ ಬೀಳಗಿ ಭೀಕರ ಕಾರು ಅಪಘಾತದಲ್ಲಿ ದುರ್ಮರಣವನ್ನಪ್ಪಿದ್ದಾರೆ. ಐಎಎಸ್ ಅಧಿಕಾರಿ ಮಹಂತೇಶ್ ಬೀಳಗಿ ಕಾರು ಅಪಘಾತದಲ್ಲಿ ಸಾವನ್ನಪ್ಪಿದ್ದು ಸಂಬಂಧಿಕರ ಮದುವೆಗೆ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿದೆ. ಕಾರು ಯಾವ ರೀತಿಯಾಗಿ ನಜ್ಜುಗುಜ್ಜಾಗಿದೆ ಅನ್ನುವಂತಹ ದೃಶ್ಯಾವಳಿಗಳ ನೀವು ಕೂಡ ಸಂಭವಿಸ್ತಾ ಇರಬಹುದು. ಇನ್ನು ಈ ಭೀಕರ ಕಾರು ಅಪಘಾತಕ್ಕೆ ಸಂಬಂಧಿಕರಾದ ಈರಣ್ಣ ಬೀಳಗಿ, ಶಂಕರ್ ಬೀಳಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಮದುವೆ ಫಂಕ್ಷನ್ ಇತ್ತು, ಅದು ಕೊಟ್ಟಿರೋರು ಅಕಸ್ಮಾತ್ ಕಾಯಿ ಅದು ಆಕ್ಸಿಡೆಂಟ್ ಆಗಿದೆ. ನಡ್ಬರ್ಕೊಂದು ಬೈಕ್ ಬಂದು ಆಕ್ಸಿಡೆಂಟ್ ಆಗಿದೆ ಅಷ್ಟೇ. ಮತ್ತೆ ನಮಗೇನು ವಿಶೇಷ ಗೊತ್ತಿಲ್ಲ. ಮದುವೆ ನಾಳೆ 26ಕ್ಕೆ ಮದುವೆ ಇತ್ತು. ಮದುವೆ ಸಂಬಂಧ ಬಂದು ಮಾಡಿತ್ತು. 6:30ಗೆ ಸುಮಾರು 5:30ಗೆ ಜೇವರ್ಗಿ ಬೈಪಾಸ್ ಒಂದು ಆಕ್ಸಿಡೆಂಟ್ ಆಗಿದೆ. ಒಂದು ಬ್ಲ್ಯಾಕ್ ಇನೋವಾದಲ್ಲಿ ಟ್ರಾವೆಲ್ ಮಾಡ್ತಾ ಇದ್ವಿ. ನಮ್ಮ ಸೇವೆಯಲ್ಲಿ ಇರೋರು ಒಬ್ಬ ಹಿರಿಯ IAS ಅಧಿಕಾರಿ ಮಹಂತೇಶ್ ಬೀಳಗಿ ಅವರು, ಅವ್ರ ಜೊತೆಗೆ ಅವರು ಚಿಕ್ಕಪ್ಪ ಅವರು ಇಬ್ಬರು ಮಕ್ಕಳು, ಹಿಸ್ ಓನ್ ಕಸಿನ್ ಬ್ರದರ್ಸ್, ಅವ್ರ 3 ಮಂದಿ ಮತ್ತು ಒಬ್ಬ ಫ್ರೆಂಡ್ ವಿತ್ 1 ಡ್ರೈವರ್, 5 ಪ್ಯಾಸೆಂಜರ್ಸ್ ಇದ್ದರು ಗಾಡಿಯಲ್ಲಿ. ಅವರು ಸಿಂದಗಿ ಕಡೆಯಿಂದ ಬರ್ತಾಯಿದ್ರು. ಕಲಬುರಗಿಯಲ್ಲಿ ಒಂದು ಮದುವೆ ಕಾರ್ಯಕ್ರಮ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿ. ನಿಜಕ್ಕೂ ದುರಂತ, ಭೀಕರ ಕಾರು ಅಪಘಾತದಲ್ಲಿ ಐಎಎಸ್ ಅಧಿಕಾರಿ ಮಹಂತೇಶ್ ಬೀಳಗಿ ಸಾವನ್ನಪ್ಪಿದ್ದಾರೆ. ಹೇಗಾಯಿತು ಘಟನೆ? ಕುಟುಂಬಸ್ಥರು ಏನು ಹೇಳ್ತಿದ್ದಾರೆ? ಕವೆ, ನಿಜಕ್ಕೂ ಕೂಡ ಇದೊಂದು ಕರ್ನಾಟಕಕ್ಕೆ ಒಂದು ಬಹುದೊಡ್ಡ ಒಂದು ಆಘಾತ ಅಂತಾನೆ ಹೇಳ್ಬೋದು. ಏನಂದ್ರೆ ಬಡತನದಿಂದಲೇ ಬೆಳೆದು ಬಂದಂತಹ IAS ಅಧಿಕಾರಿಯಾದಂತಹ ಮಹಾಂತೇಶ್ ಬೀಳಗಿ ಅವರು ಇವತ್ತು ಏನಂದ್ರೆ ರಾಮದುರ್ಗದಿಂದ ನಾಳೆ ಕಲಬುರಗಿಯಲ್ಲಿ ನಡೆಯಬೇಕಾದಂತಹ ಅವರ ಸಂಬಂಧಿಕರ ಮದುವೆ ಕಾರ್ಯಕ್ರಮಕ್ಕಾಗಿ ಅವರ ಖಾಸಗಿ ವಾಹನದಲ್ಲಿ ಅವರ ಸೋದರ ಸಂಬಂಧಿಗಳಾದಂತಹ ಈರಣ್ಣ ಸೇರಿದಂತೆ ಇನ್ನೂ 5 ಜನ ಒಟ್ಟು ಕಲಬುರಗಿಗೆ ಆಗಮಿಸ್ತಾ ಇದ್ರು. ಇನ್ನೊಂದು 60 ಕಿಲೋಮೀಟರ್ ಸಾಗಿದ್ರೆ ಸಾಕು ಅವರು ಕಲಬುರಗಿಗೆ ಆಗಮಿಸ್ತಾ ಇದ್ರು. ಆದ್ರೆ ಜವರ್ಗಿ ತಾಲೂಕಿನ ಒಂದು ಗೌನಹಳ್ಳಿ ಕ್ರಾಸ್ ಬಳಿ ಒಂದು ಎದುರಿಗೆ ಬಂದಂತಹ ಒಂದು ದ್ವಿಚಕ್ರ ವಾಹನ ಸವಾರನನ್ನು ಉಳಿಸಲು ಹೋದಂತಹ ಅವರ ಒಂದು ಕಾರ್ ಚಾಲಕ ಏನಂದ್ರೆ ಅಲ್ಲೇ ಪಕ್ಕದಲ್ಲಿರುವಂತಹ ಸೇತುವೆಗೆ ಕಾರನ್ನು ಏನಂದ್ರೆ ರಭಸವಾಗಿ ಡಿಕ್ಕಿ ಹೊಡೆದಿದ್ದಾರೆ. ಅದಾದ ಬಳಿಕ ಸುಮಾರು 4-5 ಪಲ್ಟಿ ಆದ ಬಳಿಕ ಏನಂದ್ರೆ ಒಂದು ಸ್ಥಳದಲ್ಲೇ ಮಹಾಂತೇಶ್ ಬೀಳಗಿ ಏನು IAS ಅಧಿಕಾರಿ ಇದ್ದಾರೆ, ಅವರು ಸೇರಿದಂತೆ ಅವರ ಈರಣ್ಣ ಮತ್ತು ಅವರ ಸಂಬಂಧಿಕರೆಲ್ಲರೂ ಕೂಡ ಗಂಭೀರವಾಗಿ ಗಾಯಗೊಂಡಿದ್ರು. ಸೊ ಅದಾದ ಬಳಿಕ ಏನಂದ್ರೆ ಕಲಬುರಗಿಯ ಖಾಸಗಿ ಆಸ್ಪತ್ರೆಯಲ್ಲಿ ಅವನು ಮಹಾಂತೇಶ್ ಬೀಳಗಿ ಅವರನ್ನು ದಾಖಲಿಸಿ ಚಿಕಿತ್ಸೆಗೆ ವೈದ್ಯರು ಮುಂದಾದ್ರು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಮಹಾಂತೇಶ್ ಬೀಳಗಿ ಸಾವನ್ನಪ್ಪಿದ್ದು. ಅದಾದ ಬಳಿಕ ಏನಂದ್ರೆ ಈಗಾಗಲೇ ಪಾರ್ಥಿವ ಶರೀರಕ್ಕೆ ಏನಂದ್ರೆ ಕಲಬುರಗಿಯ IAS IPS ಅಧಿಕಾರಿಗಳು ಎಲ್ಲರೂ ಕೂಡ ಒಂದು ಅಂತಿಮ ದರ್ಶನವನ್ನು ಪಡೆದು ಈಗ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯ ಒಂದು ಆವರಣದಲ್ಲಿರುವಂತಹ ಶವಾಗಾರದಲ್ಲಿ ಅವರ ಮೃತದೇಹವನ್ನು ಏನಂದ್ರೆ ಮರಣೋತ್ತರ ಪರೀಕ್ಷೆಗಾಗಿ ಇಡಲಾಗಿದೆ. ಕಾವ್ಯ, ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ಡೀಟೇಲ್ಸ್ಗಾಗಿ.